ಹಲೋ ಸ್ನೇಹಿತರೆ, ಜಸ್ಟ್ ಸಣ್ಣ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ತಾನೇ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಹೇಳ್ತಾ ಇದ್ಲು ನನ್ನ ಹಸ್ಬೆಂಡು ತುಂಬ ಡಿಸ್ರೆಸ್ಪೆಕ್ಟ್ ಮಾಡ್ತಾನೆ ನನಗೆ, ನಮ್ಮಿಬ್ಬರ ಮಧ್ಯದಲ್ಲಿ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ, ನನಗೆ ಯಾಕೋ ಇಷ್ಟ ಆಗ್ತಿಲ್ಲ, ಐ ವಾಂಟ್ ಟು ಗೆಟ್ ಸಪ್ರೇಟ್, ಈ ಥರ ಎಲ್ಲ ಹೇಳ್ತಾ ಇದ್ಲು. ಸೊ ನನಗೆ ಇಲ್ಲ ಆ ಥರ ಮಾಡಬೇಡ, ಇನ್ನು ನೋಡು, ಈಗ ಹಿಂಗೆಲ್ಲ ಮಾಡಬಾರ್ದು, ಮಕ್ಕಳಿದ್ದಾರೆ ಅಂತೆಲ್ಲ ಹೇಳಿ ಸಮಾಧಾನ ಮಾಡಿದೆ. ಸೊ ಒನ್ ಥಿಂಗ್ ನಾನು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅನ್ನಿಸ್ತು, ಇಷ್ಟು ಇಯರ್ಸಲ್ಲಿ ನನ್ನ ಹಸ್ಬೆಂಡು ನಾವಿಬ್ಬರು ತುಂಬಾ ಆಪೋಸಿಟ್ ಪೋಲ್ಸ್. ನನಗಿಷ್ಟ ಆಗಿದ್ದು ಅವ್ರಿಗಿಷ್ಟ ಆಗಲ್ಲ, ಅವ್ರಿಗಿಷ್ಟ ಆಗಿದ್ದು ನನಗಿಷ್ಟ ಆಗಲ್ಲ. ಈವನ್ ಫುಡ್ ವಿಚಾರದಲ್ಲಿ, ಒಂದು ಬಟ್ಟೆ ವಿಚಾರದಲ್ಲಿ, ಪ್ರತಿಯೊಂದರಲ್ಲೂ. ಆದ್ರೂ ಸಹ ನಾವು 13 ಇಯರ್ಸ್ ಆಲ್ಮೋಸ್ಟ್. ಸೊ ನಾವಿಬ್ಬರು ಓಕೆ, ಚೆನ್ನಾಗೇ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿದ್ದೀವಿ. ಸೊ ಏನಾಗಿರ್ಬೋದು ವಿಷಯ ಅಂತ ಅಂದರೆ, ಒಂದು ವಿಷಯ ಏನು ಅಂದರೆ, ಹೀ ರೆಸ್ಪೆಕ್ಟ್ಸ್ ಮೀ ಸೋ ಮಚ್. ನಾಟ್ ಓನ್ಲಿ ಇನ್ ಫ್ರಂಟ್ ಆಫ್ ಅದರ್ಸ್, ಈವನ್ ಇನ್ ಪರ್ಸನ್. ಮನೆಯಲ್ಲೂ ಆಚೆ ಎಲ್ಲಿ ಹೋಗಿದ್ದಾಗಲೂ ಕೂಡ ಅವರು ನನ್ನ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಹಿ ಹ್ಯಾಸ್ ವೆರಿ ಮಚ್ ಕಾನ್ಫಿಡೆನ್ಸ್ ಆನ್ ಮೀ ದ್ಯಾಟ್ ಐ ವಿಲ್ ಡೆಫಿನೆಟ್ಲಿ ಅಚೀವ್ ಸಮಥಿಂಗ್ ಒನ್ ಡೇ. ಸೊ ಈ ಥರ ಯಾಕೆ ಅವರು ಅಂತಂದರೆ, ಇಟ್ ಈಸ್ ಹಿಸ್ ಪರ್ಸನಾಲಿಟಿ. ಸೊ ಎ ಸ್ಮಾಲ್ ಟಿಪ್ ಫಾರ್ ಆಲ್ ದ ಮೆನ್ ಔಟ್ ದೇರ್. ಸೊ ಏನು ಅಂದರೆ, ನೀವು ನಿಮ್ಮ ಜೀವನದಲ್ಲಿರೋ ಲೇಡೀಸ್ಗೆ, ಸ್ಪೆಷಲಿ ಟು ಯುವರ್ ಗರ್ಲ್ ಫ್ರೆಂಡ್ ಆರ್ ಅದರ್ವೈಸ್ ಟು ಯುವರ್ ವೈಫ್, ಪ್ಲೀಸ್ ರೆಸ್ಪೆಕ್ಟ್ ಮಾಡಿ. ನೀವು ರೆಸ್ಪೆಕ್ಟ್ ಮಾಡಿದ್ದೀರಾ ಅಂತಂದರೆ ಎನಿ ಲೇಡಿ ವುಡ್ ಬಿ ಡೆಫಿನೆಟ್ಲಿ ಫಾರ್ ಯುವರ್ ಲೈಫ್ ಟೈಮ್. ದಿಸ್ ಇಸ್ ಫಾರ್ ಶ್ಯೂರ್. ಎಸ್, thank you my husband, and also today is his birthday, that's why I'm shooting this, and happy birthday to you, and I love you so much.